ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ಒಂದು ರೀಸೆಂಟ್ ಲಾಸ್ಟ್ ಅಪ್ಡೇಟೆಡ್ ವೀಡಿಯೋದಲ್ಲಿ ನಾನು ಹೌ ಟು ಪ್ರಿಪೇರ್ ಫಾರ್ ದ KS ಎಕ್ಸಾಮಿನೇಷನ್ ಎನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ನಿಮಗೆ ಹೋಲ್ ಪ್ರೊಸೀಜರ್ ವಿತ್ ರೆಸ್ಪೆಕ್ಟ್ ಟು ದ ಏಜ್ ಲಿಮಿಟ್, ಕ್ರೈಟೀರಿಯಾ, ಅಟೆಂಪ್ಟ್ಸು, ಹಾಗೆ ಪ್ರಿಲಿಮ್ಸ್ ಪೇಪರ್ ಹೇಗಿರುತ್ತೆ, ಹಾಗೆ ಮೇನ್ಸ್ ಪೇಪರ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಒಂದು ಕನ್ಸೈನ್ಸ್ ವಿಡಿಯೋ ಮಾಡಿದ್ದೆ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಸಬ್ಜೆಕ್ಟ್ ವೈಸ್ ಬುಕ್ ಲಿಸ್ಟ್ ಫಾರ್ ದ KS ಎಕ್ಸಾಮಿನೇಷನ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಯಾವುದೇ ಒಂದು ಎಕ್ಸಾಮ್ಗೆ ನೀವು ಓದ್ಕೋಬೇಕಂದ್ರೆ ಈಗ ಕೆಲವರು ಬೇಗನೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, ಕೆಲವರು ಬೇಗನೆ ಕ್ಲಿಯರ್ ಮಾಡೋಕ್ಕಾಗಲ್ಲ. ಹಾಗಾದರೆ ಅವ್ರು ಇಂಟಲ್ ಇಲ್ಲ ಅಂತ ಅರ್ಥ ಅಲ್ಲ. ಯಾವುದೇ ಒಂದು ಎಕ್ಸಾಮ್ನ ಪ್ರಿಪೇರ್ ಆಗಬೇಕಂತ ಹೇಳಿದರೆ ಫಸ್ಟು ನಮಗೆ ಲಿಮಿಟೆಡ್ ಎಡಿಷನ್ ಬುಕ್ ಇಟ್ಕೋಬೇಕು ನಾವು ಕೈಯಲ್ಲಿ. ತುಂಬ ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಇದೆ ಅಂತ ಹೇಳಿ ಎಲ್ಲ ಬುಕ್ಸ್ನ ಓದ್ಕೊಳ್ಳೋಕೆ ಹೋದರೆ ಅದು ಇದು ಅಂತ ಓದ್ಕೊಳ್ಳೋಕೆ ನಮ್ಮ ಲಾಸ್ಟ್ ಮೂಮೆಂಟ್ ನಿಯರ್ ಎಕ್ಸಾಮ್ ಟೈಮಲ್ಲಿ ನಮಗೆ ರಿವಿಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಎಲ್ಲ ಸಬ್ಜೆಕ್ಟಿಗೂ ಒಂದೊಂದು ಹಾರ್ಡ್ಲಿ ಒನ್ ಟು ಬುಕ್ ಇಟ್ಕೊಂಡ್ರೆ ನಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೋಬೋದು. ಅದೇ ರೀತಿ ನಾವು ಲಾಸ್ಟ್ ಎಕ್ಸಾಮ್ ನಿಯರ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನೀವು ತುಂಬ ಬುಕ್ಸ್ ಓದಿದ್ದೀರಾ ಅಂತ ಹೇಳಿದ್ರೆ ನಮಗೆ ಕ್ಲಾರಿಟಿ ತಪ್ಪೋಗ್ಬಿಡುತ್ತೆ. ಅದಕ್ಕೋಸ್ಕರ ಲಿಮಿಟೆಡ್ ಬುಕ್ಸ್ ಇಟ್ಕೊಂಡು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಆಗೋಕ್ಕೆ. ವಿಲ್ ಕಮ್ ಟು ದ ಸಬ್ಜೆಕ್ಟ್ ವೈಸ್ ಬುಕ್ ಲಿಸ್ಟ್ ಫಾರ್ ದ KS ಅಲ್ಲಿ ನಿಮಗೆ ಮೇಜರು ಇಲ್ಲಿ ನಿಮಗೆ ಕೋರ್ ಸಿಲೆಬಸ್ ಅಂತ ಹೇಳೋದಾದರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಹಾಗೆ ಆರ್ಟ್ ಆ್ಯಂಡ್ ಕಲ್ಚರು ಇರುತ್ತೆ. ಈ ರೀತಿಯಾಗಿರುತ್ತೆ. ಬೇಸಿಕ್ ಸೈನ್ಸು ಈ ಬುಕ್ಗೆ ನೀವು ಒಂದು ಲಿಮಿಟೆಡ್ 1-2 ಬುಕ್ಸ್ ಹಾರ್ಡ್ಲಿ ಇಟ್ಕೊಂಡಿರಬೇಕು. ಆ ರೀತಿಯಾಗಿ ನಂಬರ್ ಆಫ್ ಮಲ್ಟಿಪಲ್ ಟೈಮ್ಸ್ ಬುಕ್ಕನ್ನ ಓದಬೇಕು. ಯಾವುದೇ ಒಂದು ಬುಕ್ಸ್ನ ನೀವು ರೀಡ್ ಮಾಡಿದರೆ ಅಂದರೆ ಒನ್ ರೀಡಿಂಗಲ್ಲೇ ನೋಟ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು 2-3 ರೀಡಿಂಗ್, ಒಂದು 2 ಟೈಮ್ಸ್ ಅಟ್ಲೀಸ್ಟ್ ರೀಡಿಂಗ್ ಆದಮೇಲೆ ಥರ್ಡ್ ರೀಡಿಂಗ್ ಕೊಟ್ಟಾಗ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ, ಎಲ್ಲ ಕಂಟೆಂಟು ಕ್ಲಾರಿಟಿ ಸಿಕ್ಕಿರುತ್ತೆ. ನೀವು ಥರ್ಡ್ ರೀಡಿಂಗಲ್ಲಿ ಕ್ರಿಸ್ಪ್ ನೋಟ್ಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಈಗ ವಿಲ್ ಕಮ್ ಟು ದ ಹಿಸ್ಟ್ರಿ ಪಾಯಿಂಟಲ್ಲಿ, ಹಿಸ್ಟ್ರಿ ಪಾರ್ಟಲ್ಲಿ ನಿಮಗೆ ಇಂಡಿಯನ್ ಹಿಸ್ಟ್ರಿ, ಸ್ಪೆಕ್ಟ್ರಮ್, ಮಾಡರ್ನ್ ಇಂಡಿಯಾ, ಇದು ನಿಮಗೆ ಪ್ರಿಲಿಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ನಿಮಗೆ ಮೇನ್ಸಲ್ಲಿ KS ಅಲ್ಲಿ ಮೇನ್ಸಲ್ಲಿ ಮಾಡರ್ನ್ ಇಂಡಿಯಾ ಪಾರ್ಟಲ್ಲಿ ತುಂಬ ಬರಲ್ಲ. ನಿಮಗೆ ಸಿಲೆಬಸ್ ನೋಡಿಕೊಂಡು ನೀವು ಓದಬೇಕಾಗತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಪೆಕ್ಟ್ರಮ್ ಮಾಡರ್ನ್ ಇಂಡಿಯಾ ಬುಕ್ಕು ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಏನ್ಷಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾಗೆ ಬಂದರೆ NCERT ಟೆಕ್ಸ್ಟ್ ಬುಕ್ಕನ್ನ ಓದ್ಕೊಳ್ಳೋದು ಬೆಟರು. ಇನ್ನೂ ತುಂಬ ಕ್ರಿಸ್ಪಾಗಿ ಬೇಕು ಅಂತ ಹೇಳಿದರೆ ಲುಸೆಂಟ್ದು GK ಅಂತ ಒಂದು ಕಂಪಿಲೇಷನ್ ಬುಕ್ ಇದೆ. ಅದರಲ್ಲಿ ನಿಮಗೆ ಎಲ್ಲದು ಕ್ರಿಸ್ಪ್, ಎಲ್ಲ ಜಿಯೋಗ್ರಫಿ ಇರ್ಬೋದು, ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಎಲ್ಲ ಈ ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಎಲ್ಲದು ಒಂದು ಕ್ರಿಸ್ಪ್ ಕೊಟ್ಟಿದ್ದಾರೆ. ತುಂಬ ಬಲ್ಕ್ ಆಗುತ್ತೆ ಏನ್ಷಿಯಂಟ್ ಮಿಡಿವಲ್ ಅನ್ನೋರು. ನಾನು ಲುಸೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಲಿಮ್ಸ್ಗೆ ಓದ್ಕೊಳಕ್ಕೆ ಹೋಗಿದ್ದೆ. ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಪಾರ್ಟಲ್ಲಿ ಎರಡೂ ಸೇರಿ ನೋಟ್ಸ್ ಮಾಡ್ಕೊಂಡಿದ್ದೆ. ಹಾಗೆ ಏನ್ಷಿಯಂಟ್ ಮಿಡಿವಲ್ಗೆ ನೀವು ತಮಿಳ್ನಾಡು 11th-12th ಬುಕ್ಸನ್ನು ಸಹ ರೆಫರ್ ಮಾಡ್ಬೋದು. ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಹಿಸ್ಟ್ರಿ ಬಂದುಬಿಟ್ರೆ ನಿಮಗೆ ಫೋಕಸ್ ಆನ್ ದ ಸೆಕೆಂಡ್ PUC ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಹಾಗೆ ಇದನ್ನು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಲೋಕಲ್ ಲೈಬ್ರರಿಯಾಗ PDF ತೊಗೊಂಡು ಜೆರಾಕ್ಸ್ ಶಾಪಲ್ಲಿ ಪ್ರಿಂಟ್ ತೊಗೋಬೋದು. ನೆಕ್ಸ್ಟ್ ನಿಮಗೆ ಒಂದು ಬುಕ್ಕು ಬೇಕು ರೆಫರೆನ್ಸಿಗೆ ಅಂತ ಹೇಳಿದರೆ ಕರ್ನಾಟಕ ಹಿಸ್ಟ್ರಿ ಅಂತ ಬರುತ್ತೆ, ಹ್ಯಾಂಡ್ ಬುಕ್ ಥರ ಇದೆ. ಅದು ಸೂರ್ಯನಾಥ್ ಕಾಮತ್ ಅವರದ್ದು, ಅದು ಸಹ ಚೆನ್ನಾಗಿದೆ, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ. ಈಗ ವಿಲ್ ಕಮ್ ಟು ದ ಜಿಯೋಗ್ರಫಿ ಪಾರ್ಟಿಗೆ ಬಂದರೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಿಮಗೆ ಮೇಜರ್ಲಿ ಯಾವುದು ರೆಫರೆನ್ಸ್ ಬುಕ್ ಬೇಡ ಅಂತಲೇ ಹೇಳ್ತೀನಿ ನಾನು. NCERT ಟೆಕ್ಸ್ಟ್ ಬುಕ್ ಫ್ರಮ್ ಕ್ಲಾಸ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಇಟ್ಸ್ ಇನಫ್ ಅಂತಲೇ ಅಂತೀನಿ ನೀವು. ಬಟ್ ಇದರಲ್ಲಿ ಏನಂದರೆ ನೀವು ಮಲ್ಟಿಪಲ್ ಟೈಮ್ ಓದ್ಕೊಂಡು ಲಾಸ್ಟ್ ಒಂದು ನಾನು ಹೇಳ್ದಂಗೆ ಥರ್ಡ್ ರಿವಿಷನಲ್ಲಿ ನೋಟ್ಸ್ ಮಾಡಿಟ್ಕೊಳ್ಳಿ. ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಅಂತ ಹೇಳಿದರೆ GC ಲಿಯಂಗ್ದು ವರ್ಲ್ಡ್ ಜಿಯೋಗ್ರಫಿ ಚೆನ್ನಾಗಿದೆ. ಓಲ್ಡ್ ವರ್ಷನ್ಗೆ ಯಾವ್ದಾದ್ರು ಕಾಪಿ ಇದ್ದರೆ ಜೆರಾಕ್ಸ್ ಮಾಡಿಕೊಂಡು ಓದ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಅದು. ನೆಕ್ಸ್ಟು ಕರ್ನಾಟಕ ಜಿಯೋಗ್ರಫಿಗೆ ಬಂದರೆ ರಂಗನಾಥ್ ಬುಕ್ಸ್ ಆನ್ ಕರ್ನಾಟಕ ಜಿಯೋಗ್ರಫಿ, ಬೈಬಲ್ ಅಂತಲೇ ಹೇಳ್ಬೋದು, ಅದು ತುಂಬ ಚೆನ್ನಾಗಿದೆ. ಅದೇ ಮೇಜರ್ಲಿ ಓದಬೇಕು, ರಂಗನಾಥ್ ಬುಕ್ ಆನ್ ಕರ್ನಾಟಕ ಜಿಯೋಗ್ರಫಿ. ಆ ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟು ಪಾಲಿಟಿಗೆ ಬಂದರೆ ಇಂಡಿಯನ್ ಪಾಲಿಟಿ ಬೈ M ಲಕ್ಷ್ಮೀಕಾಂತ್, ನ್ಯೂ ಎಡಿಷನ್, ಇವಾಗ ಲೇಟೆಸ್ಟ್ ಎಡಿಷನ್ ಮಾರ್ಕೆಟಲ್ಲಿ ಏನಿದೆ ಅದನ್ನು ತೊಗೊಂಡು ಓದ್ಕೋಬೋದು. ಇದು ಸಹ ಪಾಲಿಟಿಯಲ್ಲಿ ನೀವು ಬೈಬಲ್ ಅಂತಲೇ ಹೇಳ್ತಾರೆ. ನೆಕ್ಸ್ಟು ಎಕಾನಮಿಗೆ ಬಂತ ಹೇಳಿದರೆ ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್ ನಾನು ರೆಫರ್ ಮಾಡಿರೋದು. ಈಗ ಮಾರ್ಕೆಟಲ್ಲಿ ಬೇರೆ ಇದಾವೆ ರೆಫರೆನ್ಸ್ ಬುಕ್, ನೀವು ಯಾವುದಾದ್ರು ತೊಗೋಬೋದು. ಈಗ ನಿಮ್ಗೆ ಯಾವುದಾದ್ರು ಬೇರೆ ಇಷ್ಟ ಆಗುತ್ತೆ ಅದರ್ ದೆನ್ ರಮೇಶ್ ಸಿಂಗ್ ಅಂತ ಹೇಳಿದ್ರೆ ನೀವು ಬೇರೆ ಬುಕ್ಸ್ನು ತೊಗೋಬೋದು. ಹಾಗೆಯೇ ಆ್ಯಕ್ಟ್ ವಿತ್ ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಆಗಿ ಕೊಡ್ತಾರೆ. ಸೊ ದಟ್ ನೀವು ಎಕಾನಮಿಕ್ ಸರ್ವೆ ಆಫ್ ಕರ್ನಾಟಕ ಅದದ್ದು ರೀಸೆಂಟ್ ಫೆಬ್ಬಲ್ಲಿ ರಿಲೀಸ್ ಆಗುತ್ತೆ, ನೀವು ವರ್ಷನ್ ತಗೊಂಡು ಓದ್ಕೋಬೇಕಾಗತ್ತೆ. ಅದೇ ರೀತಿ ನೀವು ಎಕಾನಮಿಕ್ ಸರ್ವೆ ಆಫ್ ಇಂಡಿಯಾದು ಸಮ್ಮರಿ ತೊಗೊಂಡು ಓದ್ಕೋಬೋದು. ಬಿಕಾಸ್ ದೆರ್ ಆರ್ ಸಮ್ ಟೈಮ್ ಸರ್ವೆ ಆಫ್ ಇಂಡಿಯಾದು ಸಹ ಕ್ವಶನ್ಸ್ಗಳು ಬರ್ತವೆ. ಬಟ್ ನೀವು ಎಕಾನಮಿಕ್ ಸರ್ವೆ ಆಫ್ ಕರ್ನಾಟಕ ಇದೆಯಲ್ಲ ಅದು ತುಂಬ ಮಸ್ಟ್ ಆ್ಯಂಡ್ ಶುಡ್ಡಲ್ಲಿ ಓದಲೇಬೇಕಾಗುತ್ತೆ. ಅದು ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಎರಡೂ ಹೆಲ್ಪ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್,
ಇದು ಇವಾಗ ನೀವು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಮತ್ತು ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಈ ಪಾರ್ಟಿಗೆ ಬಂದರೆ ನೀವು ತುಂಬ ಬಿಗಿನರ್ಸ್ ಆದರೆ ಲೆಕ್ಸಿಕಾನ್ ಆನ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಕ್ರಾನಿಕಲ್ ಪಬ್ಲಿಕೇಶನಲ್ಲಿ ಒಂಥರ ಗೈಡ್ ಥರನೇ ಇದೆ. ಎಲ್ಲ ಎಥಿಕ್ಸ್ ಆಗಲಿ, ಇಂಟಿಗ್ರಿಟಿ ಆಗಲಿ, ಆಪ್ಟಿಟ್ಯೂಡ್ ಆಗಲಿ, ಇದ್ರದ್ದು ಎಲ್ಲದು ಡೆಫಿನೇಷನ್ನ ತುಂಬ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ನಾನು ಒಂದು 3 ಮೇನ್ಸ್ ಬರೆದಾಗ್ಲೂ ಲೆಕ್ಸಿಕಾನ್ ಒಂದೇ ರೆಫರೆನ್ಸ್ ಮಾಡಿರೋದು. ಲಾಸ್ಟ್ 2021 ಮೇನ್ಸ್ ಬರೆದಾಗ ನಾನು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗೆ DK ಬಾಲಾಜಿ ಬುಕ್ನ ರೆಫರ್ ತೊಗೊಂಡಿದ್ದೆ. ಏನು ಡಿಫ್ರೆನ್ಸ್ ಅಂತ ಹೇಳಿದೆ 2 ಬುಕ್ಕಲ್ಲಿ, ನೀವು ಇನಿಷಿಯಲಿ ಲೆಕ್ಸಿಕಾನ್, ಎಥಿಕ್ಸ್, ಇಂಟಿಗ್ರಿಟಿ ಬುಕ್ನ ಓದೋದ್ರಿಂದ ನಿಮಗೆ ಎಲ್ಲ ಒಂದು ಡೆಫಿನೇಷನ್ ಆಗಿರ್ಬೋದು, ನಿಮಗೆ ಎಕ್ಸಾಮ್ಗೆ ನೀವು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಮೇನ್ಸಿಗೆ ಹೇಳ್ತಾ ಇರೋದು. ತುಂಬ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಡೆಫಿನೇಷನ್ ಆಗಲಿ ತುಂಬ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಎಕ್ಸಾಂಪಲ್ಸ್ ಬೇಕು, ಮೋರ್ ಆಫ್ ಎಕ್ಸಾಂಪಲ್ ಬೇಕು, ಎಕ್ಸಾಮಲ್ಲಿ ನೆನಪಾಗಲ್ಲ ಅಂತ ಹೇಳಿದರೆ DK ಬಾಲಾಜಿಯಲ್ಲಿ ತುಂಬ ಎಕ್ಸಾಂಪಲ್ಸ್ ಇದೆ ನಿಮಗೆ. DK ಬಾಲಾಜಿ ಬುಕ್ಕು ಆಮೇಲೆ ಲೇಮನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಇದು 2 ಬುಕ್ಕನ್ನ ರೆಫರ್ ಮಾಡಿಕೊಂಡು ನೀವು ಎಥಿಕ್ಸ್ನ ನೋಟ್ಸ್ ಮಾಡ್ಕೋಬೋದು. ಈಗ ಮತ್ತೆ ನೀವು ಎನ್ವೈರನ್ಮೆಂಟ್ ಎಕಾಲಜಿಗೆ ಬಂದರೆ ಶಂಕರ್ IAS ಎನ್ವೈರನ್ಮೆಂಟ್ ನ್ಯೂ ಎಡಿಷನ್ ತೊಗೊಳ್ಳಿ, ಅದು ತುಂಬ ಚೆನ್ನಾಗಿದೆ. ಅದನ್ನೇ ನೀವು ಮಲ್ಟಿಪಲ್ ಟೈಮ್ ರೀಡಿಂಗ್ ಮಾಡಿ ನಿಮಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ಕವರ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ಬೇಸಿಕ್ ಸೈನ್ಸ್ ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾನೇನು ಬುಕ್ಕು ರೆಫರ್ ಮಾಡಿಲ್ಲ. ಬೇಸಿಕ್ಕು 6 to 10th ಸ್ಟ್ಯಾಂಡರ್ಡ್ದು ಬೇಸಿಕ್ ಸೈನ್ಸ್ NCERT ಬುಕ್ನ ರೆಫರ್ ಮಾಡ್ಕೊಂಡು ಓದ್ಕೊಳ್ಳಿ, ಇಟ್ಸ್ ಸಫಿಷಿಯಂಟ್ ಅಂತಲೇ ಹೇಳ್ತೀನಿ. ಹಾಗೆಯೇ ನಿಮಗೆ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಯಾವಾಗಲೂ ನಿಮಗೆ ಎಡಿಷನ್ ಬರುತ್ತೆ, ಅಂದರೆ ಸೈನ್ಸ್ ಎಡಿಷನ್ ಅಂತ ಹೇಳಿ ಇವಾಗ ಸಂಡೇ ಕೊಡ್ತಿದ್ದಾರೆ ಅಂದ್ಕೊತೀನಿ. ಅದರಲ್ಲಿ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಡಿಷನಲ್ಲಿ ಕೆಲವೊಂದು ಎಡಿಟೋರಿಯಲ್ ಅದರ ರಿಲೇಟೆಡ್ ಏನಾದರೂ ಬಂದರೆ ಅದರಿಂದ ನೋಟ್ಸ್ ಮಾಡ್ಕೋಬೋದು, ಅದು ಸಫಿಷಿಯೆಂಟ್ ಆಗುತ್ತೆ. ಇವಾಗ ಈ ಎಕ್ಸಾಮ್ಗೆ ಮೇಜರ್ ಆಗಲಿ ನಿಮಗೆ ಫೌಂಡೇಶನ್, ವೆನ್ ಐ ಆಮ್ ವೆರಿ ನ್ಯೂ ಟು ದಿಸ್ ಫೀಲ್ಡ್ ಅಂತ ಹೇಳಿದ್ರೆ, ಫಸ್ಟ್ ನೀವು NCERT ಬುಕ್ಸ್ ಫ್ರಮ್ ಕ್ಲಾಸ್ 6 to 12th ಎವ್ರಿ ಸಬ್ಜೆಕ್ಟ್ನ ಫಸ್ಟ್ ಒನ್ ಟೈಮ್ ರೀಡಿಂಗ್ ಕೊಟ್ಬಿಡಿ. ಸೊ ದಟ್ ನಿಮಗೆ ಇವಾಗ ಬೇರೆ ಒಂದು ಬ್ಯಾಕ್ಗ್ರೌಂಡಿನ ಬಂದಿರ್ತೀರ, 6 to 12th ನೀವು ಓದೋದ್ರಿಂದ ನಿಮಗೆ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ನಿಮಗೆ ಒಂದು ನೆಕ್ಸ್ಟ್ ರೆಫರೆನ್ಸ್ ಯಾವುದೇ ಬುಕ್ ತೊಗೋಬೇಕಂದಾಗ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗೆಯೇ ನೀವು ಈ ಪ್ರಿಪರೇಷನ್ ಮಾಡಲಿಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ, ಅದು ನಿಮಗೆ ಒಂದು ಐಡಿಯಾಸ್ ಕೊಡುತ್ತೆ ಯಾವ ಥರ ಪೇಪರ್ಸ್ ತೆಗಿತಾರೆ ಅಂತ ಹೇಳಿ. ಒಂದು ಟೈಮ್ ನಿಮಗೆ NCERT ಬುಕ್ಕು ಕ್ಲಾಸ್ 6 to 12th ಎಲ್ಲ ರೀಡಿಂಗ್ ಆಗಿದೆ, 1-2 ರೀಡಿಂಗ್ ಆಗಿದೆ ಅಂದಮೇಲೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, ನೀವು ಎಷ್ಟು ಎಬಿಲಿಟಿ ಟು ಸಾಲ್ವ್, ಎಷ್ಟು ನಿಮ್ಗೆ ಮಾಡ್ಲಿಕ್ಕೆ ಆಗ್ತಿದೆ, ಎಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ, ಯಾವ ಏರಿಯಾದಲ್ಲಿ ಜಾಸ್ತಿ ಕ್ವಶನ್ ತೆಗಿತಾರಂತಲೂ ಗೊತ್ತಾಗುತ್ತೆ. ಹಾಗೆಯೇ ನಂದೊಂದು GK ಲಾಸ್ಟಲ್ಲಿ ಒಂದು ತುಂಬ ಟೈಮ್ ಶಾರ್ಟೇಜ್ ಇದೆ, ನಿಮಗೆ ತುಂಬ ಬುಕ್ಸ್ ಓದೋಕ್ಕಾಗಲ್ಲ, ನಾನು ಹೇಳ್ದಂಗೆ ಏನ್ಷಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾ ತುಂಬ NCERT ತುಂಬ ಬಲ್ಕ್ ಇದೆ ಅನ್ನೋರು ಲುಸೆಂಟನ್ನ ರೆಫರ್ ಮಾಡ್ಕೋಬೋದು. ಲುಸೆಂಟಲ್ಲಿ ನಿಮಗೆ ಏನ್ಷಂಟ್ ಆ್ಯಂಡ್ ಮಿಡಿವಲ್ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಕೊಟ್ಟಿದ್ದಾರೆ. ಇದೆಲ್ಲರ ಜೊತೆ ನೀವು ದಿನ ನ್ಯೂಸ್ ಪೇಪರ್ ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕನ್ನಡ ನ್ಯೂಸ್ ಪೇಪರ್, ಹಾಗೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್. ಕನ್ನಡದಲ್ಲಿ ಪ್ರಿಪೇರ್ ಆಗೋರು 1-2 ಕನ್ನಡ ನ್ಯೂಸ್ ಪೇಪರ್ ಓದ್ಕೊಳ್ಳಿ, ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಯಾವುದಾದ್ರು ಚೆನ್ನಾಗಿದೆ ಅನಿಸುತ್ತೆ ನಿಮಗೆ, ಅದು ನಿಮ್ಗೆ ಕಂಫರ್ಟಬಲ್ ಆಗಿ ಯಾವುದು ಸೂಟ್ ಆಗಿರುತ್ತೆ ಅದನ್ನು ಚೂಸ್ ಮಾಡೋದು ಬೆಟರು. ಇಂಗ್ಲೀಷಲ್ಲಿ ನಾನು ದ ಹಿಂದೂನೇ ರೆಫರ್ ಮಾಡ್ತಿದ್ದೆ, ಏನಕ್ಕಂದರೆ ನನಗೆ ಅದು ತುಂಬ ಫ್ರೆಂಡ್ಲಿ ಅನಿಸಿತ್ತು. ಎಡಿಟೋರಿಯಲ್ ಪೇಜಸ್ನ ತುಂಬ ಓದ್ಕೊತಿದ್ದೆ. ಇಂಗ್ಲೀಷಲ್ಲಿ ಪ್ರಿಪೇರ್ ಆಗೋರು ದ ಹಿಂದೂ ನ್ಯೂಸ್ ಪೇಪರ್ನ ಚೆನ್ನಾಗಿ ಡೈಲಿ ಓದೋದು ಹ್ಯಾಬಿಟ್ ಮಾಡ್ಕೊಳ್ಳಿ. ಹಾಗೆ ಅದರಿಂದ ಎಡಿಟೋರಿಯಲ್ ಪೇಜಸ್ಸಿಂದ ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ಅದರಲ್ಲಿ ನಿಮಗೆ ಮೇನ್ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಏನಾದರೂ ಇಂಟರ್ನ್ಯಾಷನಲ್ ಆಗಲಿ ನ್ಯಾಷನಲ್ ಆಗಲಿ ರಿಲೇಟೆಡ್ ಏನಾದರೂ ಇನ್ಸಿಡೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವುದಾದ್ರೂ ಆಗಿದ್ದರೆ ಅಲ್ಲಿ ನಿಮಗೆ ಕವರ್ ಆಗಿಬಿಡುತ್ತೆ. ದ ನ್ಯೂಸ್ ಪೇಪರ್ ರೀಡಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿಸ್ ಎಕ್ಸಾಮು. ನ್ಯೂಸ್ ಪೇಪರ್ ರೀಡಿಂಗ್ನ ಸ್ಕಿಪ್ ಮಾಡಬೇಡಿ. ಹಾಗೆ ಮಂತ್ಲಿ ಎಡಿಷನ್ ಮ್ಯಾಗ್ಝಿನ್ಸ್ ಒಂದು ಓದ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಬಿಕಾಸ್ ನಾನು ಎಕ್ಸಾಮ್ ಪ್ರಿಪರೇಷನಲ್ಲಿ ಏನು ಮಾಡಿದ್ದೆ ಅಂತ ಹೇಳಿದರೆ, ವಿಷನ್ IAS ಎಕ್ಸಾಮ್ ವಿಷನ್ ಮಂತ್ಲಿ ಮ್ಯಾಗ್ಝಿನ್ನ ಮಂತ್ಲಿ ಓದ್ಕೊತಾ ಇದ್ದೆ. ಅದು 1 ರೀಡಿಂಗ್ 2 ರೀಡಿಂಗ್ ಆಗ್ತಿತ್ತು. ಹಾಗೆ ಸೆಕೆಂಡ್ ರೀಡಿಂಗ್ ಮಾಡಬೇಕಂದ್ರೆ ನಾನು ಅದರಿಂದ ಕ್ರಿಸ್ಪ್ ನೋಟ್ಸ್ ಮಾಡ್ಕೊತಿದ್ದೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಲ್ಲ ನಿಮಗೆ ಟೈಮ್ ಇಲ್ಲ, ಬರೀ ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ದೀರಾ ಆ ರೀತಿ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ವಿಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ವಿಷನ್ PT 365 ಅಂತ ಬಿಡ್ತಾರೆ. ಹಾಗೆ ಕರ್ನಾಟಕದಲ್ಲಿ ಕೆಲವೊಂದು ಕೋಚಿಂಗ್ ಕ್ಲಾಸ್ಗಳಿರ್ತವೆ, ಅದರಿಂದನೂ ಸಹ ನೀವು ನೋಟ್ಸ್ ತೊಗೋಬೋದು. ವಿತ್ ರೆಸ್ಪೆಕ್ಟ್ ಟು ಕನ್ನಡ ಮೀಡಿಯಮಲ್ಲಿ ಯಾವುದಾದ್ರು ನ್ಯೂಸ್ ಮಂತ್ಲಿ ಮ್ಯಾಗ್ಝಿನ್ ಓದ್ಕೋಬೇಕಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನೀವು ಮಂತ್ಲಿ ಮ್ಯಾಗ್ಝಿನ್ ಯಾವ್ದಾದ್ರು ನೋಡ್ಕೋಬೇಕಂತ ಹೇಳಿದ್ರೆ ಅರಿವು ಅಂತ ಹೇಳಿ ಒಂದಿದೆ, ಅದನ್ನು ನೋಡ್ಕೋಬೋದು. ಹಾಗೆ ಇನ್ಸೈಟರ್ಸ್ ಅವರು ಸಹ ಒಂದು ಕನ್ನಡ ಮಂತ್ಲಿ ಮ್ಯಾಗ್ಝಿನ್ ಬಿಡ್ತಾರೆ, ಅದನ್ನು ಸಹ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಚೆನ್ನಾಗಿದೆ. ಯಾವ್ದು ನಿಮಗೆ ಬೆಟರ್ ಅನಿಸುತ್ತೆ ಅದನ್ನು ನೀವು ನೋಡ್ಕೋಬೋದು. ಈಗ
ವೆನ್ ಇಟ್ ಕಮ್ಸ್ ಟು ಕನ್ನಡ ಸೋರ್ಸಸ್, ಕನ್ನಡ ಮೀಡಿಯಮಲ್ಲೇ ಪ್ರಿಪೇರ್ ಆಗೋರು, ನಾನು ಕನ್ನಡ ಮೀಡಿಯಮಲ್ಲಿ ನಾನು ಪ್ರಿಪೇರ್ ಆಗಿಲ್ಲ, ಬಟ್ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿ ನಾನು ಐಡಿಯಾ ತೊಗೊಂಡಿದ್ದೀನಿ ಯಾವ ಬುಕ್ ಓದಿದ್ದಾರೆ ಅಂಥೇಳಿ. ನಾನು ಇಲ್ಲಿ ನಿಮಗೆ ಬುಕ್ ಲಿಸ್ಟ್ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ತೊಗೊಂಡು ಓದ್ಕೋಬೋದು. ಕನ್ನಡ ಮೀಡಿಯಮಲ್ಲಿ ಓದೋರು ಇತಿಹಾಸ ವಿಷಯದಲ್ಲಿ ಸಮಗ್ರ ಭಾರತದ ಇತಿಹಾಸ ಭಾಗ 1 ಭಾಗ 2 KNA ಅಂತ ಆತೋರಿದ್ದಾರೆ. ಹಾಗೆ ಅಥವಾ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಇತಿಹಾಸ ಡಾಕ್ಟರ್ ಕೆ ಸದಾಶಿವ ಅಂತ ಹೇಳಿ, ಆ ಬುಕ್ಕು ಚೆನ್ನಾಗಿದೆ ಅಂತಾನೆ. ಇದನ್ನು ನನಗೆ KS ಮೇಡಮ್ನ ಇಂಟರ್ವ್ಯೂ ತೊಗೊಂಡಿದ್ನಲ್ವ ಲಾಸ್ಟ್ ಮಾರ್ಚ್ 8 KS ಆಫೀಸರ್ ಮೇಡಮು, ಅವರು ನಾಗಲಕ್ಷ್ಮಿ ಮ್ಯಾಮ್ ಇದನ್ನೇ ಸಜೆಸ್ಟ್ ಮಾಡಿದ್ದಾರೆ, ಡಾಕ್ಟರ್ ಕೆ ಸದಾಶಿವ ಅಂತ ಹೇಳಿ. ಇದನ್ನು ನೋಡ್ಕೋಬೋದು. ಹಾಗೆ ಸಮಗ್ರ ಕರ್ನಾಟಕ ಇತಿಹಾಸ ಪಾಲಕ್ಷ ಅಂತ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನ ನೀವು ರೆಫರೆನ್ಸ್ ಆಗಿ ತೊಗೊಂಡು ಓದ್ಕೋಬೋದು. ನೆಕ್ಸ್ಟು ಭಾರತದ ಸಂವಿಧಾನ ಅಂತ ಬಂದರೆ, ಇದರಲ್ಲಿ ನಿಮಗೆ ಭಾರತದ ಸಂವಿಧಾನ ಮತ್ತು ರಾಜಕೀಯದಲ್ಲಿ PS ಗಂಗಾಧರ ಈ ಬುಕ್ಕು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಸ್ಪೆಸಿಫಿಕಲಿ ನಾನು ಕನ್ನಡ ಓದಿಲ್ಲ, ಅದಕ್ಕೋಸ್ಕರ ನಾನು ಅಂದರೆ ಕೆಲವರು ಕನ್ನಡದಲ್ಲೇ ಬರೆದು ಆಫೀಸರ್ ಆದವ್ರ ಹತ್ರ ಕೇಳಿ ನಾನು ಕಲೆಕ್ಟ್ ಮಾಡಿರೋದು. ಭಾರತ ಸಂವಿಧಾನ ಮತ್ತು ರಾಜಕೀಯ KM ಸರೇಶ್ ಬುಕ್ಕು ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ಯಾವುದು ಫ್ರೆಂಡ್ಲಿ ಅನಿಸುತ್ತೆ ಅದನ್ನು ನೋಡ್ಕೋಬೋದು. ಈಗ ಅರ್ಥಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಗರಣಿ ಕೃಷ್ಣಮೂರ್ತಿ, ಇದು ಸಹ ನಮಗೆ ಇವರು KS ಆಫೀಸರ್ ಮ್ಯಾಮ್ ನಾಗಲಕ್ಷ್ಮಿ ಮ್ಯಾಮ್ ರೆಫರ್ ಮಾಡಿರೋದು ಈ ಬುಕ್ಕು. ಅಥವಾ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ನಿತೀಶ್ ಸೋಮಶೇಖರ್ ಅಂತ ಹೇಳಿ ಒಬ್ಬರು ಆತೋರಿದ್ದಾರೆ, ಅದನ್ನು ರೆಫರ್ ಮಾಡ್ಬೋದು. ಹಾಗೆ ಅರ್ಥಶಾಸ್ತ್ರದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ನಿಮಗೆ ವರ್ಷ ಬಿಡ್ತಾರೆ ಫೆಬ್ಬಲ್ಲಿ, ಅದನ್ನು ನೀವು ಓದಲೇಬೇಕಾಗಿರುತ್ತೆ. ಅದನ್ನು ಓದೋದ್ರಿಂದ ನಿಮಗೆ ಕಾಂಪ್ರಹೆನ್ಸಿವ್ ನಾಲೆಜ್ ಕೊಡುತ್ತೆ ತುಂಬ. ಹಾಗೆ ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಿಮಗೆ ಬಜೆಟ್ ಆಗಲಿ, ಇಂಡಿಯನ್ ಬಜೆಟು, ಹಾಗೆ ಸ್ಟೇಟ್ ಬಜೆಟ್ಗಳು, ಅದನ್ನು ನೀವು ಕ್ರಿಸ್ಪ್ ನೋಟ್ಸ್ ತಗೊಂಡು ಓದ್ಕೋಬೇಕಾಗತ್ತೆ. ಈಗ ಭೂಗೋಳಶಾಸ್ತ್ರ ವಿಷಯಕ್ಕೆ ಬಂದರೆ ಕರ್ನಾಟಕ, ಭಾರತ ಮತ್ತು ಪ್ರಾಕೃತಿಕ ಭೂಗೋಳ ಡಾಕ್ಟರ್ ರಂಗನಾಥ್ ಅವರದ್ದು, ಅದನ್ನು ರೆಫರ್ ಮಾಡ್ಬೋದು. ಹಾಗೆ ವೆನ್ ಇಟ್ ಕಮ್ಸ್ ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಗಣಿತ ವಿಷಯ ಅಂತ ಬಂದರೆ, ವಿಜ್ಞಾನ ತಂತ್ರಜ್ಞಾನ ವಿಷಯಕ್ಕೆ ನಿಮಗೆ ಲೇಖಕರಾದ ವಿನೋದ್ ಕುಮಾರ್ ಚೌಹಾಣ್ ಮತ್ತು G ಹರಿಪ್ರಸಾದ್ ಅವರ ಬುಕ್ಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಜ್ಞಾನ ವಿಜ್ಞಾನ ಕೋಶ ಅಂತ ಹೇಳಿ ನವಕರ್ನಾಟಕ ಪ್ರಕಾಶನದ ಆ ಬುಕ್ಕೂ ಚೆನ್ನಾಗಿದೆ. ಮತ್ತು ನಿಮಗೆ ಗಣಿತ ಮತ್ತು ಮೆಂಟಲ್ ಎಬಿಲಿಟಿಗೆ ಚಾಣಕ್ಯ ಪ್ರಕಾಶನ ಅಥವಾ ಅಂಜನಪ್ಪ ಅವರಿಂದ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ವಿತ್ ರೆಸ್ಪೆಕ್ಟ್ ಟು ಯಾವುದೇ ಒಂದು ಎಕ್ಸಾಮಿಗೆ ಕರೆಂಟ್ ಅಫೇರ್ಸು ಡೈಲಿ ರೀಡಿಂಗ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಮಂತ್ಲಿ ಕರೆಂಟ್ ಅಫೇರ್ಸ್ ಹಾಗೆಯೇ ಡೈಲಿ ನ್ಯೂಸ್ ಪೇಪರ್ ಓದೋದು ತುಂಬಾ ಇಂಪಾರ್ಟೆಂಟು. ಇನ್ನೂ ಚೆನ್ನಾಗಿ ನಾಲೆಜ್ ಬೇಕು ಅನ್ನೋರು ಯೋಜನಾ ಅಂತ ಕನ್ನಡದಲ್ಲೂ ಬಿಡ್ತಾರೆ ಮ್ಯಾಗ್ಝಿನ್, ಅದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಬರುತ್ತೆ, ಅದನ್ನು ನೀವು ಓದ್ಕೊಂಡ್ರೆ ನಿಮಗೆ ಎಸ್ಸೆ ರೈಟಿಂಗಿಗೆ ಹಾಗೆಯೇ ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬರೀಲಿಕ್ಕೆ ತುಂಬ ನಿಮಗೆ ನಾಲೆಜ್ ಸಿಗುತ್ತೆ. ಯೋಜನಾ ಆ್ಯಂಡ್ ಕುರುಕ್ಷೇತ್ರ ಅಂತ ಹೇಳಿ ಮಂತ್ಲಿ ಮ್ಯಾಗ್ಝಿನ್ಸು, ಅದು ಗೌರ್ಮೆಂಟ್ ಪಬ್ಲಿಕೇಷನಿಂದನೇ ಬಿಡ್ತಾರೆ, 20 ರೂಪೀಸ್ ಏನೋ ಇರುತ್ತೆ, ಅದನ್ನು ಸಹ ರೆಫರ್ ಮಾಡ್ಬೋದು. ತುಂಬ ಬುಕ್ಸ್ನ ಇಟ್ಕೋಬೇಡಿ. ನನ್ನ ಒಂದು ಸಜೆಷನ್ ಅಂತ ಹೇಳಿದ್ರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ಎಲ್ಲ ಇದಕ್ಕೆ 1-2 ಆರ್ ಮ್ಯಾಕ್ಸಿಮಮ್ 2 ಬುಕ್ಸ್ನ ಕೀಪ್ ಮಾಡಿ, ಮಲ್ಟಿಪಲ್ ಟೈಮ್ ರೀಡ್ ಮಾಡಿ. ಹಾಗೆಯೇ ಡೈಲಿ ನ್ಯೂಸ್ ಪೇಪರ್ ಓದ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನ್ಯೂಸ್ ಪೇಪರಿಂದ ಸ್ವಲ್ಪ ಫ್ಯಾಕ್ಟ್ ಏನಾದರೂ ನಿಮಗೆ ಸಿಗಿದೆ ಅಂತ ಹೇಳಿದ್ರೆ ನೋಟ್ಸ್ ಮೇಕಿಂಗ್ ಮಾಡ್ಕೊಳ್ಳಿ. ಹಾಗೆ ಮಂತ್ಲಿ ಆಫ್ಟರ್ ರೀಡಿಂಗ್ ಡೈಲಿ ಕರೆಂಟ್ ಅಫೇರ್ಸ್ ನೀವು ಓದಿದಾಗ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ, ನೀವು ಏನೇನು ಕಮ್ ಅಕ್ರಾಸ್ ಆಗಿದ್ದೀರಾ ಕರೆಂಟ್ ಅಫೇರ್ಸಲ್ಲಿ ಅಂತ ಹೇಳಿದಾಗ. ನೀವು ಮಂತ್ಲಿ ಮ್ಯಾಗ್ಝಿನ್ ಓದಿದಾಗ ನಿಮಗೆ ಮಂತ್ಲಿ ಎಂಡಲ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ನಿಮ್ಗೆ ಸಿಗುತ್ತಲ್ಲ. ಇವಾಗ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ವಿಷನ್ IAS ನಾನು ರೆಫರ್ ಮಾಡ್ತಿದ್ದೆ, ಆ ಮಂತ್ಲಿ ಮ್ಯಾಗ್ಝಿನ್. ಈಗ ಬೇರೆ ಇದೆ, ನಿಮಗೆ ಕೆಲವೊಂದು ಕೋಚಿಂಗ್ ಸೆಂಟ್ರಿಂದನೇ ಬಿಡ್ಬೋದು. ಕನ್ನಡದಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಇನ್ಸೈಟಲ್ಲಿ ಒಂದು ಕನ್ನಡ ಮಂತ್ಲಿ ಮ್ಯಾಗ್ಝಿನ್ ಬಿಡ್ತಾರೆ. ಹಾಗೆಯೇ ಅರಿವು ಅಂತ ಹೇಳಿ ಒಂದು ಮಂತ್ಲಿ ಮ್ಯಾಗ್ಝಿನ್ ಇದೆ, ಅದು ತುಂಬ ಚೆನ್ನಾಗಿದೆ, ಅದನ್ನು ಓದ್ಕೋಬೋದು. ಸ್ವಲ್ಪ 1 ರೀಡಿಂಗ್ ಆದಮೇಲೆ 2ನೇ ರೀಡಿಂಗಲ್ಲಿ ನಿಮ್ಮದು ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಫ್ಯಾಕ್ಟ್ಸಲ್ಲಿ, ಸೊ ದಟ್ ನಿಮಗೆ ಪ್ರಿಲಿಮ್ಸು ಎಕ್ಸಾಮ್ ನಿಯರ್ ಬಂದಾಗ ಅದನ್ನು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನೀವು ಓದೋದ್ರಿಂದ ಎಕ್ಸಾಮ್ನ ಬರ್ಡನ್ ಥರ ಆಗಲ್ಲ, ನಿಮಗೆ ಈಸಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಹಾಗೆಯೇ ನೋಟ್ಸ್ ಎಲ್ಲ ಸಬ್ಜೆಕ್ಟದು ನಿಮಗೆ ಮೋಸ್ಟ್ ನೋಟ್ಸ್ ಫ್ಯಾಕ್ಟ್ಸ್ ನಿಮಗೆ ತುಂಬ ನೆನಪು ಹೋಗುತ್ತೆ ಅನ್ನೋದ್ರ ಒಂದು ಯಾವ್ದಾದ್ರು ಚಾಪ್ಟರ್ಗಳು ಓದಿದ ತಕ್ಷಣ ನಿಮಗೆ ಅರ್ಥ ಆಗಲ್ಲ, ಮತ್ತೆ ಓದಿದ್ರು ನೆನಪು ಹೋಗ್ತಿದೆ ಅಂದರೆ ಆ ರೀತಿಯಾಗಿರೋ ಕೆಲವೊಂದು ಚಾಪ್ಟರ್ಗಳನ್ನು ನೀವು ಸಪ್ರೇಟ್ ಒಂದು ಫ್ಯಾಕ್ಟ್ಸ್ ಆಗಿ ನೋಟ್ಸ್ ಮಾಡ್ಕೋಬೋದು. ಈ ರೀತಿಯಾಗಿ ನೋಟ್ಸ್ ಮೇಕಿಂಗ್ ಮಾಡ್ಕೊಳ್ಳೋದ್ರಿಂದನೂ ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಕನ್ಕ್ಲೂಷನ್, ಅಡಿಷನ್ ಆಫ್ ಬುಕ್ಸ್ ಇಟ್ಕೊಳ್ಳಿ, ಮಲ್ಟಿಪಲ್ ಟೈಮ್ ರೀಡಿಂಗ್ ಮಾಡಿ. ಹಾಗೆ ಕರೆಂಟ್ ಅಫೇರ್ಸ್ನ ಎವ್ರಿ ಡೇ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಮಂತ್ಲಿ ಮ್ಯಾಗ್ಝಿನ್ಸ್ ಯಾವ್ದಾದ್ರು ಒಂದು ಚೂಸ್ ಮಾಡಿಕೊಂಡು ಅದನ್ನು ಸಹ ಓದ್ಕೊಂಡು ಅದರಿಂದ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಕರೆಕ್ಟಾಗಿ ಒಂದು ಟೈಮ್
ಟೈಮ್ ಮ್ಯಾನೇಜ್ಮೆಂಟ್, ಒಂದು 1 ಇಯರ್ ಎಕ್ಸಾಮ್ಗೆ ನೆಕ್ಸ್ಟ್ ಇಯರ್ ನೀವು 2026ಗೆ UPSC ಅವ್ರಲ್ಲಿ KS ಏನೇ ಎಕ್ಸಾಮ್ ಬರೀತಿದ್ದೀರ ಅಂತ ಹೇಳಿದರೆ ಈ ಟೈಮ್ ಜೂನಿಂದನೇ ನೀವು ಒಂದು ಟೈಮ್ ಟೇಬಲ್ನ ಕರೆಕ್ಟಾಗಿ ಮಾಡಿಕೊಳ್ಳಿ. ಹಾಗೆಯೇ ಕನ್ಸಿಸ್ಟೆನ್ಸಿಯಾಗಿ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಒಂದು 3 ಅವರ್ಸ್ ಸ್ಲಾಟಲ್ಲಿ ಇಟ್ಕೊಳ್ಳಿ. ನಿಮಗೆ ಇದು ರೆಸ್ಪೆಕ್ಟಿವ್ ಟು ದ ಟೈಮ್ ಟೇಬಲ್ ಹೇಗೆ ಓದ್ಕೋಬೇಕು ಅದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕಂತ ಹೇಳಿದರೆ ನೆಕ್ಸ್ಟ್ ನಾನು ಕಮ್ಮಿಂಗ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಹೇಳ್ತೀನಿ. ಐ ಥಿಂಕ್ ನಿಮಗೆ ಈ ಒಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಏನಾದರೂ ನಿಮ್ಗೆ ಈ ರೀತಿಯಾಗಿ ಸ್ಪೆಸಿಫಿಕಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.